ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸೌತೆಕಾಯಿಂದ ಒಂದು ಪಚಡಿ ಮಾಡ್ಕೊಳ್ತಾ ಇದ್ದೀನಿ. ಕೋಸಂಬರಿ ಇಂತಲಾರ ಅನ್ಬೋದು, ಪಚಡಿ ಇಂತಲಾರ ಅನ್ಬೋದು. ಈ ಎರಡು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿದ್ದೀನಿ. ಸಿಪ್ಪೆ ಎಲ್ಲ ಇದನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೊಂದಿಷ್ಟು ಸಾಮಾನು ಬೇಕು. ಏನು ಅಂದರೆ ಬೆಲ್ಲ, ರುಬ್ಬಕ್ಕೆ ತೆಂಗಿನಕಾಯಿ, ಆಮೇಲೆ ಒಂದು 2-3 ಒಣಮೆಣ್ಸಿನ್ಕಾಯಿ, 3 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ, ಇದಿಷ್ಟು ರುಬ್ಬಕ್ಕೆ. ಬೆಲ್ಲ ಏನು ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ, ಬೆಲ್ಲ ಸೌತೆಕಾಯಿಗೆ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ಈಗ ಹುಣಸೆಹಣ್ಣು ಬೇಕು, ಅದಕ್ಕೆ ಹುಣಸೆಹಣ್ಣು ಹಾಕ್ತೀವಿ. ಇದಕ್ಕೆ ನಿಂಬೆಹಣ್ಣು ಹಾಕಲ್ಲ, ಹುಣಸೆಹಣ್ಣು ಹಾಕ್ತೀವಿ. ಆ ಹುಣಸೆಹಣ್ಣು ಒಂಚೂರು ನೆನೆ ಹಾಕ್ಕೊಳ್ಳೋಣ. ನೆನೆ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಟು ಅದರದ್ದು ರಸ ತೆಕ್ಕೊಳ್ಳೋಣ. ಇದು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಇಂಗು, ಒಣಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ತೀನಿ. ತುಂಬ ಸಿಂಪಲ್ಲಾಗಿದೆ ಮಾಡ್ಕೊಳ್ಳೋದು ಇದು. ನೋಡಿ, ಒಣಮೆಣಸಿನ್ಕಾಯಿ ಒಂದು 4, ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತುರಿ. ಇದನ್ನು ತರ್ತರಿಯಾಗಿ ರುಬ್ಕೊಂಬರೋಣ. ತರ್ತರಿಯಾಗಿರಬೇಕದು, ನೈಸಾಗಿ ಮಾಡೋ ಹಾಗಿಲ್ಲ. 2 ಪಲ್ಸ್ ಹೊಡ್ಸಿದ್ರೆ ಸಾಕು ಅದಕ್ಕೆ. ಈಗ ಬೆಲ್ಲನೂ ಕೂಡ ಸೌತೆಕಾಯಿ ಒಳಗೆ ಹಾಕ್ಕೊಂಡಿದ್ದೀನಿ, ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಹಾಕೋಣ. ಅದಕ್ಕೆ ಮುಂಚೆ ಫಸ್ಟ್ ಇದೆಲ್ಲ ಹಾಕ್ಬಿಡೋಣ. ನೋಡಿ, ಈಗ ತರ್ತರಿಯಾಗಿ ರುಬ್ಕೊಂಬಂದಿನಿ. ಇದನ್ನು ಸೌತೆಕಾಯಿ ಜೊತೆಗೆ ಹಾಕ್ಬಿಡ್ತೀನಿ. ಹುಣಸೆಹಣ್ಣು ಉಚ್ಕೊಂಡು ಈಗ ಹುಣಸೆಹಣ್ಣು ರಸ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನ್ ಹಾಕ್ಕೊಳ್ಳೋಣ. ಉಪ್ಪು ಹಾಕೋಣ, ಒಗ್ಗರಣೆ ಹಾಕೋಣ ಅಷ್ಟೇ. ಊಟಕ್ಕೆ ಕೂತ್ಕೊಂಡಾಗ ಇದನ್ನು ಕಲಸೋದು. ಇದು ತುಂಬ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ಊಟಕ್ಕೆ ಕೂತ್ಕೊಳ್ಳುವಾಗಲೇ ಇದನ್ನು ಕಲಿಸ್ಕೊಂಡು ಬಡಿಸ್ಕೋಬೇಕು. ತುಂಬ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕಿದು. ಮಾಮೂಲಿ ಕೋಸಂಬರಿಗಿಂತ ಡಿಫ್ರೆಂಟಾಗಿದೆ ಇದು. ಅದು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಳ್ಳೋದು. ನೋಡಿ, ಇದು ಸೌತೆಕಾಯಿದು ಪಚಡಿ ರೆಡಿ ಆಯಿತು. ಪಚಡಿನೋ ಕೋಸಂಬರಿನೋ ಏನೋ ಒಂದು, ಒಟ್ಟಿನಲ್ಲಿ ರೆಡಿ ಆಯ್ತಿದ್ದು. ನೋಡಿ, ಇದೆಲ್ಲ ರೆಡಿಯಾಗಿದೆ. ಊಟಕ್ಕೆ ಕೂತ್ಕೊಳ್ಳುವಾಗ ಕಲಿಸ್ಕೊಳ್ತೀನಿ. ನೋಡಿ, ಕಲಿಸ್ಕೊಂಡಾಗ ಹೀಗೆ ಕಾಣುತ್ತೆ. ಓಕೆನಾ? ಥ್ಯಾಂಕ್ ಯು.